ಓಕೆ ಹಲೋ ಗಾಯ್ಸ್, ವೆಲ್ಕಮ್ ಟು ನಂದೂಸ್ ಚಾನಲ್. ಓಕೆ, ಇವಾಗ ಬಂದ್ಬಿಟ್ಟು ಸ್ನ್ಯಾಕ್ಸ್ ತಿನ್ನೋಣ ಅಂತ ರೆಡಿ ಮಾಡ್ಕೊಂತ ಇದೀವಿ. ಹೊರಗಡೆ ಹೋಗೋಣ ಅಂತ. ಸೊ ನಮ್ ಶಾಶ್ವತಿನ ಮನೆಯಲ್ಲೇ ಪ್ರಿಪೇರ್ ಮಾಡ್ಲಿ ಅಂತ ಹೇಳ್ತಿದ್ದಾನೆ. ಶಾಶ್ವತಿ ಏನ್ ಬೇಕು? ಫ್ರೂಟ್ ಸಲಾಡ್. ಗಹನ ನಿಂಗೆ? ಫ್ರೂಟ್ ಸಲಾಡ್. ನಿಂಗೂ ಫ್ರೂಟ್ ಸಲಾಡಾ? ಬೇರೆ ಏನಾದ್ರು ತಿನ್ನೋಣ? ಬೇಡ, ಫ್ರೂಟ್ ಸಲಾಡೇ ಬೇಕಾ? ಚಾರು ನಿಂಗೆ? ಪಾಪು ನಿಂಗೇನ್ ಬೇಕು ಬಂಗಾರು? ಏನ್ ಬೇಕು ಬಂಗಾರಿ? ಫ್ರೂಟ್ ಸಲಾಡ್ ಬೇಕಾ? ಏನ್ ಬೇಕು ನಿಂಗೆ? ಫ್ರೂಟ್ ಸಲಾಡಾ? ಚಲೋ, ಓಕೆ, ಇವಾಗ ಫ್ರೂಟ್ ಸಲಾಡ್ ಮಾಡೋಣ. ಹೇಳೋಣ, ಹೇಳು ಮಮ್ಮಿ ಫ್ರೂಟ್ ಸಲಾಡ್ ಮಾಡು ಅಂತ ಹೇಳೋದು. ಗಿಮ್ಮಿ ಫ್ರೂಟ್ ಸಲಾಡ್. ಓಕೆ ಡನ್. ಸರಿ, ಚಲೋ. ಇರೋ, ನಿಮ್ಮಮ್ಮ ಏನ್ ಮಾಡ್ತಿದಾರೋ ಕೇಳೋಣ. ಆಮೇಲೆ ಎಲ್ಲಾದ್ರೂ ಬೇರೆ ಏನೋ ಚಾಕೋಸ್ ಗಿಕೋಸ್ ಮಾಡ್ಬಿಡೋಳು. ಆಮೇಲೆ ಚಾಕೋ ಮಿಲ್ಕ್ ಶೇಕ್. ಏನ್ ಮಾಡ್ತಿದ್ಯಾ? ಚಾಕೋ ಮಿಲ್ಕ್ ಶೇಕ್ ಬೇಡ, ಅವ್ರಿಗೆ ಇದು ಬೇಕಂತೆ, ಫ್ರೂಟ್ ಸಲಾಡ್. ಬೇಡ, ಫ್ರೂಟ್ ಸಲಾಡ್ ಏನಾ? ಬೇಡವಾ? ಓಕೆ, ಗಾನ ನಿಂಗೂ ಫ್ರೂಟ್ ಸಲಾಡಾ? ಚಲ ಕ್ಯಾನ್ಸಲ್. ಎಲ್ಲ ಆಲ್ರೆಡಿ ಇವಾಗ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಸೊ ಅದು ಫ್ರೂಟ್ಸು ಏನೇನಂದರೆ ಇಲ್ಲೇ ಇದೆ ನೋಡಿ. ಬನಾನಾ, ಮ್ಯಾಂಗೋ, ಆ್ಯಪಲ್, ಪೋಮೊಗ್ರೆನೇಟ್. ಸೊ ಇಲ್ಲಿ ಕಸ್ಟರ್ಡ್ ಪೌಡರ್ ವೆನಿಲಾ, ಅದು ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಆಲ್ರೆಡಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಬನಾನಾ, ಮ್ಯಾಂಗೋ, ಪೋಮೊಗ್ರೆನೇಟ್, ಆ್ಯಪಲ್. ಸೊ ಇಲ್ಲಿದೆ ಎಲ್ಲ ಇಂಗ್ರೀಡಿಯೆಂಟ್ಸ್. ಕಸ್ಟರ್ಡ್ ವೆನಿಲಾ ಪೌಡರ್, ಶುಗರ್, ಮ್ಯಾಂಗೋ, ಡ್ರೈ ಫ್ರೂಟ್ಸು, ಪೋಮೊಗ್ರೆನೇಟು, ಆ್ಯಪಲ್. ಆಮೇಲೆ ಇಲ್ಲಿ ಬನಾನಾ ಮತ್ತು ಮಿಲ್ಕ್ ಇದೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಫ್ರೂಟ್ ಸಲಾಡ್ಗೆ. ಸೊ ಇವಾಗ ಮಾಡೋ ರೆಸಿಪಿ ನೋಡೋಣ. ಓಕೆನಾ? ತೋರಿಸ್ತಾರೆ ನಮ್ಮಕ್ಕ ಆ ರೆಸಿಪಿ ಹೆಂಗೆ ಅಂತ. ಇದು ನಮ್ಮಮ್ಮ ಸ್ಟೈಲ್, ಅಮ್ಮ ಸ್ಟೈಲ್ ರೆಸಿಪಿ. ಎಲ್ಲದಕ್ಕಿಂತ ಫಸ್ಟ್ ಹಾಲು ಮಿಲ್ಕ್ನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಟಿದ್ದಾರೆ. ಅದನ್ನು ಬಿಸಿ ಮಾಡಿಕೊಂಡು ಹಾಲನ್ನ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಮಿಕ್ಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಏನು ಮಿಕ್ಸ್ ಮಾಡ್ತಿದ್ಯಮ್ಮ? 3 ಸ್ಪೂನ್ಸ್ ಆಫ್ ಕಸ್ಟರ್ಡ್. 3 ಸ್ಪೂನ್ಸ್ ಕಸ್ಟರ್ಡ್. ಯಾವ್ದ್ರಲ್ಲಿ ಬರ್ದಿರಾ? ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಿಲ್ಕ್, ಈ ಮಿಲ್ಕ್ ಅಲ್ಲಿ 3 ಸ್ಪೂನ್ಸ್ ಕಸ್ಟರ್ಡ್ ಪೌಡರ್. ಬಾಯ್ಲ್ ಆಗಿದೆ ಮಿಲ್ಕ್. 3 ಸ್ಪೂನ್ಸ್ ಕಸ್ಟರ್ಡ್ ಪೌಡರ್. ಇದು ಆಲ್ರೆಡಿ ಬಾಯ್ಲ್ ಆಗಿ ತಣ್ಣಗಾಗಿರೋ ಮಿಲ್ಕ್. ಸೊ ಇದು ಬಾಯ್ಲ್ ಆಗಿ ತಣ್ಣಗಾಗಿರೋ ಮಿಲ್ಕ್ ಅಲ್ಲಿ ಮೇಲೆ ಇಟ್ಟಿರೋ ರೀಬಾಯ್ಲ್ ಆಗ್ತಾ ಇದೆ ಇಲ್ಲಿ. ಮತ್ತೆ ಈಗ ಇದನ್ನ ಮಿಕ್ಸ್ ಮಾಡಿರೋ ಲಂಪ್ಸ್ ಇಲ್ದಿರಾ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟಿರೋ ಹಾಲ್ಗೆ ಇಲ್ಲಿ ಮಿಕ್ಸ್ ಮಾಡಿರೋ ಕಸ್ಟರ್ಡ್ ಪೌಡರು ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಲಂಪ್ಸ್ ಇಲ್ದಿರಾ ಬಾಯ್ಲ್ ಆಗ್ತಿರೋ ಮಿಲ್ಕ್ ಮಿಕ್ಸ್ ಮಾಡ್ಕೊಂತಾನೆ ಇರಬೇಕು, ಗಟ್ಟಿ ಆಗ್ತಿರ. 2 to 3 ಮಿನಿಟ್ಸ್ ನೋಡಿ. ಬಾಯ್ಲ್ ಆಗ್ತಿದೆ, ಕುದೀತಾ ಇದೆ ನೋಡಿ. ಇನ್ 1 ಮಿನಿಟ್ಗೆ ಅದೇ ಥಿಕ್ನೆಸ್ ಫಾರ್ಮ್ ಆಗುತ್ತೆ. ಇವಾಗ ಏನು ಆ್ಯಡ್ ಮಾಡ್ತಿದ್ಯಮ್ಮ? ಇಷ್ಟು ಮಿಲ್ಕ್ಗೆ ಇವಾಗ 1 ಕಪ್ ಆಫ್ ಫ್ರೂಟ್ಸ್ ತಗೊಂಡಿದೀವಲ್ಲ, ಇದಕ್ಕೆ ಮೋರ್ ದೆನ್ ಎನಫ್. ½ ಕಪ್ ಆಫ್ ಶುಗರ್ ಇಸ್ ಎನಫ್, ಮೋರ್ ದೆನ್ ಎನಫ್. ಯಾಕಂದ್ರೆ ಮ್ಯಾಂಗೋ ಆಟೋಮೆಟಿಕ್ ಆಗಿ ಸ್ವೀಟ್ ಇರುತ್ತೆ, ಬನಾನಾ ಸ್ವೀಟ್ ಇರುತ್ತೆ, ಶುಗರ್ ಲೆಸ್ ನೋಡಿ. ಇಷ್ಟು ಸಾಕು, ½ ಕಪ್ ಆಫ್ ಶುಗರ್. ಈಗ ಹಾಕಿ ಮತ್ತೆ ಮಿಕ್ಸ್ ಮಾಡೋಣ. ನೋಡಿ 2 ಮಿನಿಟ್ಸ್ಗೆಲ್ಲ ಎಷ್ಟು ತಿಕ್ಕಾಗಿ ಬಂದಿದೆ ನೋಡಿ. ಇಷ್ಟೇ ಪ್ರೊಸೀಜರ್ ಇದು. ಇದು ಎಷ್ಟು ಚೆನ್ನಾಗಿ ಬಂದ್ರೆ ಈ ಮೆಥಡ್ ಎಷ್ಟು ಚೆನ್ನಾಗಿ ಬಂದ್ರೆ ಫ್ರೂಟ್ ಸಲಾಡ್ ಅಷ್ಟು ಚೆನ್ನಾಗಿರುತ್ತೆ ತಿಕ್ಕಾಗಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಬೇಕಾ? ಗ್ಯಾಸ್ ಆಫ್ ಮಾಡ್ಬೇಕು. ಅದು ತಣ್ಣಗಾಗಬೇಕು. ಇದು ಕೂಲ್ ಆಗುತ್ತೆ. ಇವಾಗ ಇದನ್ನ ಕೂಲ್ ಮಾಡ್ಕೊಳ್ಳೋಣ. ತಣ್ಣಗಾಗೋವರೆಗೂ ಇಟ್ಕೋಬೇಕು. ತಣ್ಣಗಾಗ್ಬಿಡುತ್ತೆ ಇದು. ತಣ್ಣಗಾದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಕೂಲ್ ತಣ್ಣಗಾದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ತಣ್ಣಗಾಗಿದ ತಕ್ಷಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ನಿಮಗೆ ಬೇಕಂದ್ರೆ ಸೊ ಆ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದನ್ನು ಒಂದು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಏನೆಲ್ಲ ಮಿಕ್ಸ್ ಮಾಡ್ಬೇಕು ಇಂಗ್ರೀಡಿಯೆಂಟ್ಸ್ ಅಂತ. ಹೇಳು ನೋಡಿ. ಇದು ಇವಾಗ ತಣ್ಣಕ್ಕಾಗಿದೆ. ಚುಬಿಯನ್ನಮ್ಮ ನೋಡಿ, ಫುಲ್ ಫಿಲ್ ಆಗಿದೆ. ಈಗ ಕಟ್ ಮಾಡಿರೋಂಥ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬನಾನಾ, ನೆಕ್ಸ್ಟ್ ಮ್ಯಾಂಗೋಸ್, ನೆಕ್ಸ್ಟ್ ಪೊಮೊಗ್ರೆನೇಟ್, ಲಾಸ್ಟ್ಲಿ ಡ್ರೈ ಫ್ರೂಟ್ಸ್.
ಮುಂಚೆನೇ ಚಾಪ್ ಮಾಡಿ ಇಟ್ಕೊಂಡಿದ್ರಲ್ಲ, ಈಗ ಒಂದು ಒಳ್ಳೆ ಫುಲ್ ಮಿಕ್ಸ್ ಕೊಡೋಣ. ನೋಡಿ, ಒಂದು ಸ್ಪೂನ್ ತೊಗೊಂಡು ಫುಲ್ ಓವರ್ ಆಲ್ ಮಿಕ್ಸ್ ಮಾಡ್ಕೊಳ್ಳಿ. 3D ಥರದ ಅಡಿಂಚಿದ ಫೈನಲಿ ಮಿಕ್ಸ್ ಎಲ್ಲ ಕೊಟ್ಮೇಲೆ ಹಿಂಗಿರುತ್ತೆ. ತಿನ್ಬನ್ರ ಫ್ರೂಟ್ ಸಲಾಡು ಗಹನ ಶಾಶ್ವತ್ ಅಲ್ಲ ಹೆಂಗಿದೆ ತಿಂದೇಳು, ಹೆಂಗಿದೆ ಟೇಸ್ಟ್ ಹೇಳು, ಬಾಯ್ನಲ್ಲಿ ಹೇಳೋ ನಿನ್ ಕೈ ಸೂಪರ್ ಆಗಿದೆ ಅಂತ ಹೇಳು. ನಂಗೆ ಬರೋದು ಒಂದೇ ಫ್ರೂಟ್ ಸಲಾಡ್. ಸೂಪರಾ, ಥ್ಯಾಂಕ್ ಯು.